ಎಲ್ಲರಿಗೂ ನಮಸ್ಕರಿಸುತ್ತಾ ಮಕ್ಕಳೇ, ಈ ದಿನ ನಾವು ಅಜ್ಜಿಯ ತೋಟದಲ್ಲಿ ಒಂದು ದಿನ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನುಳಿದಾರ್ಧ ಭಾಗವನ್ನು ಈ ತರಗತಿಯಲ್ಲಿ ಚರ್ಚೆ ಮಾಡೋಣ. ಮಕ್ಕಳು ತಮ್ಮ ಶಾಲೆಯ ಗುರುಗಳೊಂದಿಗೆ ಹೊರಸಂಚಾರಕ್ಕೆ ಬಂದಿರ್ತಾರೆ. ಅವರು ಹೊರಸಂಚಾರಕ್ಕೆ ಹೊರಟಂಥ ಸ್ಥಳ ಅಜ್ಜಿಯ ತೋಟ. ಅಜ್ಜಿಯ ತೋಟಕ್ಕೆ ಹೋಗಬೇಕಾದ್ರೆ ಮಕ್ಕಳಿಗೆ ಕೆಲವೊಂದು ಬೆಳೆಗಳ ಪರಿಚಯ ಸಿಗುತ್ತೆ. ಅದಾದ ನಂತರ ಮಕ್ಕಳು ತಮ್ಮ ಕೈಯಾರೆ ಒಂದೊಂದು ಗಿಡವನ್ನು ನೆಡ್ತಾರೆ. ಗಿಡವನ್ನು ನೆಟ್ಟಿದ್ದಾದಮೇಲೆ ತೋಟದಲ್ಲಿ ಇನ್ನೂ ಬಗೆಬಗೆಯಾಗಿರ್ತಕ್ಕಂಥ ಗಿಡಗಳನ್ನು ನೋಡ್ತಾರೆ. ಅಜ್ಜಿ ಏನು ಮಾಡ್ತಾಳೆ, ಮಕ್ಕಳಿಗೆ ತಿನ್ನೋದಕ್ಕೆ ಹಣ್ಣನ್ನು ಕೊಡ್ತಾರೆ. ಇಲ್ಲಿವರೆಗೂ ಆಗಿತ್ತು. ಇನ್ನುಳಿದ ಅರ್ಧ ಭಾಗವನ್ನು ನೋಡೋಣ. ಅಜ್ಜಿ ಹಾವಿನ ಮರಿ ಎಂದು ಕಿರಿಚಿದಳು ಶೀಲಾ. ಅದು ಹಾವಲ್ಲ, ಎರೆಹುಳ. ಇದನ್ನು ರೈತನ ಮಿತ್ರ ಎಂದು ಕರೆಯುತ್ತಾರೆ. ಇದರ ಸಹಾಯದಿಂದ ಎರೆಗೊಬ್ಬರ ತಯಾರಿಸುತ್ತಾರೆ ಎಂದರು ಗುರುಗಳು. ನಾನು ರಾಸಾಯನಿಕ ಗೊಬ್ಬರ ಬಳಸುವುದಿಲ್ಲ. ಎರೆಗೊಬ್ಬರ, ಹಟ್ಟಿಗೊಬ್ಬರ, ಕೋಳಿ ಗೊಬ್ಬರ ಮೊದಲಾದ ಸಾವಯವ ಗೊಬ್ಬರ ಬಳಸಿ ಉತ್ತಮ ಬೆಳೆಗಳನ್ನು ಬೆಳೆಯುತ್ತೇವೆ ಎಂದರು ಅಜ್ಜಿ. ಎಲ್ಲವನ್ನು ಗಮನಿಸುತ್ತಿದ್ದ ಶರಣಪ್ಪ, ಸರ್, ನಮ್ಮ ಊರು ಬಳ್ಳಾರಿ. ಅಲ್ಲಿ ಜೋಳ, ಮೆಣಸು, ಶೇಂಗಾ ಮತ್ತು ತೊಗರಿ ಬೆಳೆಯುತ್ತಾರೆ ಎಂದನು. ಹೌದು, ಮಣ್ಣಿನ ಗುಣ ಹಾಗೂ ಹವಾಮಾನಕ್ಕೆ ಅನುಗುಣವಾಗಿ ಬೇರೆ ಬೇರೆ ಬೆಳೆ ಬೆಳೆಯುತ್ತಾರೆ ಎಂದರು ಶಿಕ್ಷಕರು. ನಮ್ಮ ಊರು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿದೆ. ಬೆಟ್ಟ ಗುಡ್ಡ ಮರಗಳಿಂದ ಕೂಡಿರುವ ಪ್ರದೇಶವಾದುದರಿಂದ ಇಲ್ಲಿ ಹೇರಳವಾಗಿ ಮಳೆ ಬೀಳುತ್ತದೆ. ಆದುದರಿಂದ ಹೆಚ್ಚು ನೀರು ಬೇಕಾದ ಬೆಳೆಗಳನ್ನು ನಾವು ಬೆಳೆಯುತ್ತೇವೆ. ನಿಮ್ಮ ಊರಿನ ಕಡೆ ಮಳೆ ಕಡಿಮೆ ಬೀಳುವುದರಿಂದ ಆ ಬೆಳೆಗಳನ್ನು ಬೆಳೆಯುತ್ತಾರೆ ಎಂದರು ಅಜ್ಜಿ. ಅಷ್ಟು ಹೊತ್ತಿಗೆ ಅಜ್ಜಿಯ ಮನೆಯಲ್ಲಿ ಮಕ್ಕಳಿಗಾಗಿ ರುಚಿಯಾದ ಅಡುಗೆ ಸಿದ್ಧವಾಗಿತ್ತು. ಕೈಕಾಲು ತೊಳೆದು ಊಟಕ್ಕೆ ಬನ್ನಿ ಎಂದು ಅಜ್ಜಿ ಕರೆದಳು. ಮಕ್ಕಳು ಅಜ್ಜಿಯ ಜೊತೆಗೆ ಊಟಕ್ಕೆ ಹೊರಟರು. ಅಜ್ಜಿಯ ಮನೆ ಅಂಗಳದಲ್ಲಿದ್ದ ಯಂತ್ರವನ್ನು ಕಂಡ ಶೀಲಾ, ಇದೇನು ಗುರುಗಳೇ ಎಂದಳು. ಇದು ಗದ್ದೆ ಉಳುವ ಯಂತ್ರ. ಹಿಂದೆ ನೇಗಿಲು, ನೊಗ, ಎತ್ತು, ಕೋಣ ಬಳಸಿ ಹೊಲವನ್ನು ಉಳುತ್ತಿದ್ದರು. ಈಗ ಹೊಸ ಸಾಧನಗಳು ಬಂದಿವೆ ಎಂದರು ಗುರುಗಳು. ಎಲ್ಲರೂ ರುಚಿಯಾದ ಊಟ ಮುಗಿಸಿದರು. ಕೈ ತೊಳೆಯಲು ಹೋದ ಅಶ್ವಿನಿ, ಇದೋ ನೋಡಿ, ಇಲ್ಲೂ ಸಣ್ಣ ಸಣ್ಣ ಗುಂಡಿಗಳಿವೆ ಎಂದಳು. ಇವು ಇಂಗು ಗುಂಡಿಗಳು. ಈ ಗುಂಡಿಗಳ ಮೂಲಕ ಮಳೆಯ ನೀರನ್ನು ಇಂಗಿಸುತ್ತೇವೆ. ಇದು ಅಂತರ್ಜಲ ಹೆಚ್ಚಿಸುತ್ತದೆ. ಇದರಿಂದ ನಮ್ಮ ಬಾವಿಯಲ್ಲಿ ನೀರು ಎಂದೂ ಕಡಿಮೆ ಆಗಿಲ್ಲ ಎಂದರು ಅಜ್ಜಿ. ಮಕ್ಕಳೇ, ನಾವು ಮಳೆ ಕೊಯ್ಲು ಮತ್ತು ಅಂತರ್ಜಲದ ಬಗ್ಗೆ ತರಗತಿಯಲ್ಲಿ ಚರ್ಚಿಸೋಣ. ಈಗ ಅಜ್ಜಿಗೆ ಧನ್ಯವಾದ ಹೇಳಿ ಹೊರಡೋಣ ಎಂದರು ಗುರುಗಳು. ಅಷ್ಟರಲ್ಲೇ ಅಜ್ಜಿ ಎಲ್ಲರಿಗೂ ಗೋಡಂಬಿ ಹಂಚಿದರು. ಮಕ್ಕಳು ತಿನ್ನುತ್ತಾ ಶಾಲೆ ಕಡೆಗೆ ಹೆಜ್ಜೆ ಹಾಕಿದರು. ರೈತ ನಮ್ಮೆಲ್ಲರ ಅನ್ನದಾತ. ಶೀಲಾ ಅಲ್ಲಿ ಹೋಗಬೇಕಾದ್ರೆ ಅವಳಿಗೆ ಒಂದು ಸಣ್ಣ ಹಾವಿನ ಮರಿಯ ರೀತಿ ಕಾಣುತ್ತೆ. ಅದನ್ನು ನೋಡಿದಂಥ ಶೀಲಾ ಭಯ ಪಟ್ಕೊಂಡು ಜೋರಾಗಿ ಕಿರಿಸ್ತಾಳೆ. ಹಾವು ಅಂತ ಜೋರಾಗಿ ಕಿರಿಸ್ತಾಳೆ. ಅದಕ್ಕೆ ಅಜ್ಜಿ ಹೇಳ್ತಾಳೆ, ನೋಡಿ ಶೀಲಾ, ಅದು ಹಾವಲ್ಲ, ಅದು ಎರೆಹುಳು. ಎರೆಹುಳನ್ನು ನಾವು ರೈತನ ಮಿತ್ರ ಅಂತ ಕರಿತೀವಿ. ಯಾಕಪ್ಪ ರೈತನ ಮಿತ್ರ ಅಂತ ಕರಿತೀವಿ ಅಂದರೆ, ಇದು ಬೆಳೆ ಗಿಡಗಳು ಅಥವಾ ಬೆಳೆ ಬೆಳೆಯಬೇಕಾದ್ರೆ ಆ ಮಣ್ಣಿನ ಗಿಡದ ಬುಡದಲ್ಲಿ ಅಂದರೆ ಬೇರಿನಲ್ಲಿ ಅದು ನೀರು ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಸುಲಭವಾಗಿ ಸಿಗುವಂತೆ ಸಹಾಯ ಮಾಡ್ತದೆ. ಅದರಿಂದ ನಾವು ಎರೆಹುಳುವನ್ನು ರೈತನ ಮಿತ್ರ ಅಂತ ಕರಿತೀವಿ. ನಾನು ಬೆಳೆ ಬೆಳೆಯೋದಕ್ಕೆ ರಾಸಾಯನಿಕ ಗೊಬ್ಬರವನ್ನು ಬಳಸೋದಿಲ್ಲ. ರಾಸಾಯನಿಕ ಗೊಬ್ಬರಗಳನ್ನು ಕಾರ್ಖಾನೆಗಳಲ್ಲಿ ತಯಾರಿಸಿರ್ತಕ್ಕಂಥ ಕೆಲವು ರಾಸಾಯನಿಕಗಳನ್ನು ಬಳಸಿ ಮಾಡಿರ್ತಕ್ಕಂಥ ಗೊಬ್ಬರಗಳು. ಆದರೆ ಅಜ್ಜಿ ಈ ರಾಸಾಯನಿಕ ಗೊಬ್ಬರಗಳ ಬದಲಿಗೆ ಎರೆಗೊಬ್ಬರ ಅಂದರೆ ಎರೆಹುಳುವಿನ ಸಹಾಯದಿಂದ ಗೊಬ್ಬರವನ್ನು ತಯಾರು ಮಾಡುವಂಥದ್ದು. ಹಾಗೆ ಹಟ್ಟಿ ಗೊಬ್ಬರ ಅಂದರೆ ಪ್ರಾಣಿಗಳ ತ್ಯಾಜ್ಯಗಳಿರ್ತದಲ್ಲ, ಹಾಗೆ ಇನ್ನು ಎಲೆಗಳು ಇವುಗಳನ್ನೆಲ್ಲ ಕೊಳೆಸುವುದರ ಮೂಲಕ ಗೊಬ್ಬರವನ್ನು ತಯಾರಿಸುವಂಥದ್ದು. ಈ ಕೋಳಿ ಗೊಬ್ಬರ, ಹಟ್ಟಿ ಗೊಬ್ಬರ ಇವನ್ನು ಬಳಸಿ ನಾನು ಸಾವಯವ ಗೊಬ್ಬರವನ್ನು ಬಳಸಿ ಉತ್ತಮವಾಗಿರ್ತಕ್ಕಂಥ ಬೆಳೆಗಳನ್ನು ಬೆಳೆಯುತ್ತೇವೆ ಅಂತ ಅಜ್ಜಿ ಹೇಳ್ತಾಳೆ.
ಇದನ್ನೆಲ್ಲ ಗಮನಿಸ್ತಾ ಇದ್ದಂಥ ಶರಣಪ್ಪ ಏನು ಮಾಡ್ತಾನೆ, ಸರ್ ನಮ್ಮೂರು ಬಳ್ಳಾರಿಯಲ್ಲಿ ಜೋಳ, ಮೆಣಸು, ಶೇಂಗಾ ಮತ್ತು ತೊಗರಿ ಬೆಳೆಯುತ್ತಾರೆ ಎಂದನು. ನೋಡಿ, ಬಳ್ಳಾರಿ ಕಡೆ ಅಂದರೆ ಶರಣಪ್ಪ ತೋಟದಲ್ಲಿ ಕೆಲಸ ಮಾಡೋದಕ್ಕೆ ಬಂದಿರ್ತಾನೆ. ಅವರ ಊರು ಬಳ್ಳಾರಿ. ಅವರ ಊರಿನ ಕಡೆ ಬಳ್ಳಾರಿಯ ಭೂಪ್ರದೇಶ ಭಾಗದಲ್ಲಿ ಹೆಚ್ಚಾಗಿ ಮಳೆ ಆಗೋದಿಲ್ಲ. ಆದ ಕಾರಣ ಕಡಿಮೆ ನೀರನ್ನು ಬಳಸಿಕೊಂಡು ಬೆಳೆಯುವಂತಹ ಜೋಳ ಆಗಿರ್ಬೋದು, ಮೆಣಸಾಗಿರ್ಬೋದು, ಶೇಂಗಾ ಅಂದರೆ ಕಡಲೆಕಾಯಿ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಇಂತಹ ಬೆಳೆಗಳನ್ನು ಬೆಳೀತಾರೆ. ನೋಡ್ರಿ, ಎಲ್ಲ ಕಡೆ ಎಲ್ಲ ರೀತಿಯ ಬೆಳೆಗಳನ್ನು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಆ ಪ್ರದೇಶದ ಹವಾಮಾನ ಮತ್ತು ಅಲ್ಲಿ ಬೀಳುವಂತಹ ಮಳೆಯ ಪ್ರಮಾಣಕ್ಕೆ ಅನುಗುಣವಾಗಿ ನಾವು ಬೆಳೆಯನ್ನು ಬೆಳಿಬೇಕಾಗ್ತದೆ ಅಂತ ಶಿಕ್ಷಕರು ಹೇಳ್ತಾರೆ. ನಮ್ಮೂರು ಪಶ್ಚಿಮ ಘಟ್ಟದಲ್ಲಿದೆ. ನೋಡಿ, ಕಣಬೂರು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರೋದ್ರಿಂದ ಇಲ್ಲಿ ಬೆಟ್ಟ ಗುಡ್ಡಗಳು ಮರಗಳು ಹೆಚ್ಚಾಗಿರೋದ್ರಿಂದ ಇಲ್ಲಿ ಮಳೆ ತುಂಬ ಹೇರಳ ಅಂದರೆ ತುಂಬ ಹೆಚ್ಚಾಗಿ ಬೀಳ್ತದೆ. ಅದರಿಂದ ನಾವು ಹೆಚ್ಚು ನೀರು ಬಳಸಿಕೊಂಡು ಬೆಳೆಯುವಂತಹ ಬೆಳೆಗಳನ್ನು ನಾವು ಬೆಳೆಯೋದಕ್ಕೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾ ಗುರುಗಳು ಮಾತನಾಡ್ತಾ ಮಕ್ಕಳ ಜೊತೆಗೆ ಅಷ್ಟೊತ್ತಿಗೆ ಅಜ್ಜಿಯ ಮನೆಯಲ್ಲಿ ಮಕ್ಕಳಿಗೆ ರುಚಿಯಾಗಿರ್ತಕ್ಕಂಥ ಅಡುಗೆ ಸಿದ್ಧವಾಗಿರ್ತದೆ. ಮಕ್ಕಳೆಲ್ಲರೂ ಕೈ ಕಾಲುಗಳನ್ನು ತೊಳೆದುಕೊಂಡು ಅಜ್ಜಿಯ ಮನೆಗೆ ಊಟಕ್ಕೆ ಹೋಗ್ತಾರೆ. ಊಟವನ್ನು ಮುಗಿಸಿ ಅಜ್ಜಿಯ ಮನೆ ಅಂಗಳದಲ್ಲಿ ಅಂದರೆ ಮನೆ ಮುಂಭಾಗದಲ್ಲಿ ಒಂದು ಯಂತ್ರವನ್ನು ಶೀಲ ನೋಡ್ತಾಳೆ. ಆ ಯಂತ್ರವನ್ನು ನೋಡಿ ಗುರುಗಳಿಗೆ ಪ್ರಶ್ನೆ ಮಾಡ್ತಾಳೆ, ಇದು ಯಾವ ಯಂತ್ರ ಅಂತ ಕೇಳಿದಾಗ ಗುರುಗಳು ಹೇಳ್ತಾಳೆ, ನೋಡು ಮಕ್ಕಳೇ, ಇದನ್ನು ನಾವು ಗದ್ದೆ ಉಳಲು ಬಳಸುತ್ತೇವೆ. ಇದನ್ನು ಗದ್ದೆ ಉಳುವ ಯಂತ್ರ ಅಂತ ಕರೀತಾರೆ. ಆದರೆ ಹಿಂದೆ ಸಾಮಾನ್ಯವಾಗಿ ಈ ಯಂತ್ರಗಳು ಬರುವುದಕ್ಕಿಂತ ಮೊದಲು ನೇಗಿಲು, ನೊಗ, ಎತ್ತು, ಕೋಣ ಇವುಗಳನ್ನು ಬಳಸಿ ನಾವು ಹೊಲವನ್ನು ಉಳ್ತಿದ್ವಿ. ಆದರೆ ಈಗ ಹೊಸ ಸಾಧನಗಳು ಬಂದಿದ್ದೇವೆ ಅಂತ ಆ ಗದ್ದೆ ಉಳುವ ಯಂತ್ರದ ಬಗ್ಗೆ ವಿವರಣೆಯನ್ನು ನೀಡ್ತಾರೆ. ಎಲ್ಲರೂ ರುಚಿಯಾಗಿರ್ತಕ್ಕಂಥ ಊಟವನ್ನು ತಿಂದು ಕೈ ತೊಳೆಯೋದಕ್ಕೆ ಹೊರಗಡೆ ಬಂದಾಗ ಅಲ್ಲಿ ಕೂಡ ಸಣ್ಣ ಸಣ್ಣ ಗುಂಡಿಗಳು ಕಾಣ್ತವೆ. ಯಾರಿಗೆ? ಅಶ್ವಿನಿಗೆ. ಇದನ್ನು ನೋಡಿದಂಥ ಅಶ್ವಿನಿ, ಇವು ಕೂಡ ಗಿಡಗಳನ್ನು ನೆಡೋದಕ್ಕೆ ಬಳಸುವಂಥ ಗುಂಡಿಗಳ ಅಂತ ಕೇಳಿದಾಗ, ಇಲ್ಲ, ಇವು ಇಂಗು ಗುಂಡಿಗಳು. ಅಂದರೆ ಮಳೆ ಬಿದ್ದಾಗ ನೀರು ಆ ಗುಂಡಿಗಳಲ್ಲಿ ತುಂಬಿ ಆ ಗುಂಡಿಗಳಲ್ಲಿರ್ತಕ್ಕಂಥ ನೀರು ಭೂಮಿಯ ಒಳಭಾಗದಲ್ಲಿ ಶೇಖರಣೆ ಆಗ್ತದೆ. ಇದನ್ನು ನಾವು ಅಂತರ್ಜಲ ಅಂತ ಕರಿತೀವಿ. ಹೀಗೆ ಇನ್ನೂ ಹೆಚ್ಚಿನದಾಗಿ ಅಂತರ್ಜಲದ ಬಗ್ಗೆ ಹಾಗೆ ಮಳೆ ನೀರಿನ ಕೊಯ್ಲಿನ ಬಗ್ಗೆ ನಾವು ತರಗತಿಯಲ್ಲಿ ಚರ್ಚೆ ಮಾಡೋಣ. ಈಗ ಶಾಲೆಗೆ ಹೋಗೋಣ ಅಂತೇಳಿ ಈ ಅಜ್ಜಿಗೆ ಎಲ್ಲ ಮಕ್ಕಳು ಧನ್ಯವಾದಗಳನ್ನು ಹೇಳಿ ಹೊರಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅಷ್ಟರಲ್ಲಿ ಅಜ್ಜಿ ಬಂದು ಎಲ್ಲರಿಗೂ ಕೂಡ ಗೋಡಂಬಿಯನ್ನು ಕೊಡ್ತಾರೆ. ಮಕ್ಕಳು ಅದನ್ನು ತಿಂತ ತುಂಬ ಖುಷಿಯಾಗಿ ಶಾಲೆ ಕಡೆಗೆ ಹೋಗ್ತಾರೆ. ನೋಡಿ, ರೈತ ನಮ್ಮೆಲ್ಲರ ಅನ್ನದಾತ. ನಮ್ಮೆಲ್ಲರಿಗೂ ಈಗ ಅನ್ನವನ್ನು ನೀಡ್ತಾ ಇರ್ತಕ್ಕಂಥದ್ದು ರೈತ. ಆದ್ದರಿಂದ ನಾವು ರೈತರನ್ನು ಗೌರವಿಸಬೇಕು ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸೋಣ. ಎಲ್ಲರಿಗೂ ಧನ್ಯವಾದಗಳು.